ಒಂದು ಕ್ಷಣ ನಿರೀಕ್ಷಿಸಿ. ನೀವು ಮೀನ ರಾಶಿಯವರಾಗಿದ್ದರೆ ಮತ್ತು ಇಂದು ಈ ವಿಡಿಯೋವನ್ನು ವಿಚಿತ್ರವಾದ ಆತಂಕದಿಂದ ನೋಡಿದ್ದರೆ ಅದು ಕೇವಲ ಕಾಕತಾಳೀಯವಾಗಿರಬಹುದು. ಇಲ್ಲ, ಏಕೆಂದರೆ ನಿಮ್ಮ ಪೂರ್ವಜರಿಂದ ಬಂದ ಒಂದು ಸೂಚನೆಯು ನಿಮ್ಮ ಜೀವನದ ಬಾಗಿಲನ್ನು ಮತ್ತೆ ಮತ್ತೆ ತಟ್ಟುತ್ತಿದೆ. ಅದನ್ನು ನೀವು ಹಲವು ಬಾರಿ ಕೇಳಿರಬಹುದು, ಅನುಭವಿಸಿದರೆ, ಆದರೆ ಎಂದಿಗೂ ಅರ್ಥ ಮಾಡಿಕೊಂಡಿಲ್ಲ. ಮತ್ತು ಇಂದು ನಿಮ್ಮ ಮುಂದೆ ಬರಲಿರುವ ವಿಷಯಗಳು ಕೇವಲ ಹಣ ಅಥವಾ ನಿಧಿಯ ಬಗ್ಗೆ ಅಲ್ಲ, ಅದು ನಿಮ್ಮ ಹಣೆಬರಹದಲ್ಲಿದೆ. ಇದು ವರ್ಷಗಳ ಹಿಂದೆ ಮರೆಮಾಡಲ್ಪಟ್ಟ ಒಂದು ರಹಸ್ಯದ ಬಗ್ಗೆ ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತಿದೆ. ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ನಡೆದಿವೆ, ಅವುಗಳಿಗೆ ಸ್ಪಷ್ಟ ಉತ್ತರ ಸಿಗದಿರುವ ಸಂದರ್ಭಗಳು ಇರಬಹುದು. ಕೆಲವೊಮ್ಮೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಹಳೆಯ ಸ್ಥಳವು ನಿಮ್ಮನ್ನು ಆಕರ್ಷಿಸುತ್ತಲೇ ಇರುತ್ತದೆ. ಕೆಲವೊಮ್ಮೆ ಹಳೆಯ ಮನೆ, ಸತ್ತ ಮರ, ಮುಚ್ಚಿದ ಕೋಣೆ, ಮರೆತು ಹೋದ ದಾರಿ ಅಥವಾ ಅಂತಹದೇನನ್ನಾದರೂ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಸಂವೇದನೆಯನ್ನು ಅನುಭವಿಸಿರಬಹುದು. ನಾನು ಅದನ್ನು ಕಾಕತಾಳೀಯ ಎಂದು ತಳ್ಳಿ ಹಾಕಿದೆ, ಆದರೆ ಅದು ನಿಜವಾಗಿಯೂ ಕಾಕತಾಳೀಯವೇ? ಮೀನ ರಾಶಿಯ ನಿಮ್ಮ ಸುತ್ತಮುತ್ತಲಿನ ರಾಶಿಚಕ್ರ ಚಿಹ್ನೆಗಳು ಪರಿಚಲನೆಯಲ್ಲಿರುವ ಅದೃಶ್ಯ ಶಕ್ತಿಯು ಸಾಮಾನ್ಯವಲ್ಲ. ಅದು ನೆನಪುಗಳ ಶಕ್ತಿ, ಅದು ವಂಶಾವಳಿಯ ಶಕ್ತಿ. ಮುಖ್ಯವಾಗಿ ಅದು ನಿಮ್ಮ ಪೂರ್ವಜರು ಪೂರೈಸಲು ವಿಫಲವಾದ ಒಂದು ಈಡೇರದ ಭರವಸೆಯ ಶಕ್ತಿ. ಅದು ವರ್ಷಗಳ ಕಾಲ ಯಾವ ರಹಸ್ಯಗಳನ್ನು ಮರೆ ಮಾಡಿರಬಹುದು ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಇಲ್ಲಿ ಕತೆ ಬದಲಾಗುತ್ತದೆ. ಪ್ರತಿಯೊಂದು ಕುಟುಂಬವು ಎಂದಿಗೂ ಬಹಿರಂಗವಾಗಿ ಚರ್ಚಿಸದ ಕೆಲವು ವಿಷಯಗಳನ್ನು ಹೊಂದಿರುತ್ತದೆ. ಕೆಲವು ಹಳೆಯ ಒಡವೆಗಳು, ಕೆಲವು ಮುಚ್ಚಿದ ಕಪಾಟುಗಳು, ಕೆಲವು ಅಪೂರ್ಣ ಕಥೆಗಳು, ಕೆಲವು ಹೆಸರುಗಳು. ಜನರು ಕ್ರಮೇಣ ಬಳಸುವುದನ್ನು ನಿಲ್ಲಿಸುತ್ತವೆ. ಸಮಯ ಕಳೆದಂತೆ ತಲೆಮಾರುಗಳು ಬದಲಾಗುತ್ತವೆ, ಆದರೆ ರಹಸ್ಯಗಳು ಹಾಗೆಯೇ ಉಳಿದಿವೆ. ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಯು ಮೀನ ರಾಶಿಯಾಗಿದ್ದರೆ ಇಂದಿನ ಗ್ರಹಗಳ ಚಿಹ್ನೆಯು ಏನು ಹೇಳುತ್ತದೆ ಎಂಬುದು ಇಲ್ಲಿದೆ. ನಿಮ್ಮ ಅದೃಷ್ಟದಲ್ಲಿ ಒಂದು ಬಾಗಿಲು ತೆರೆಯಲಿದೆ. ಅದು ನಿಮಗೆ ಸಂಪತ್ತನ್ನು ಮಾತ್ರವಲ್ಲದೆ ಕಾಲವು ಅಳಿಸಿಹಾಕಲು ಪ್ರಯತ್ನಿಸಿದ ನಿಮ್ಮ ಕುಟುಂಬದ ಪರಂಪರೆಯನ್ನು ಸಹ ತರುತ್ತದೆ. ಇದಕ್ಕಾಗಿಯೇ ನಿಮ್ಮ ಜೀವನದಲ್ಲಿನ ಸಣ್ಣ ಘಟನೆಗಳು ಕೆಲವು ಸಮಯದಿಂದ ಪರಸ್ಪರ ಸಂಪರ್ಕ ಹೊಂದಿವೆ. ಹಳೆಯ ಕನಸು, ವಯಸ್ಸಾದ ವ್ಯಕ್ತಿಯ ಹಠಾತ್ ನೆನಪು, ಅಥವಾ ನೀವು ವರ್ಷಗಳಿಂದ ಭೇಟಿ ನೀಡದ ಸ್ಥಳದ ಹೆಸರನ್ನು ಕೇಳುವುದು. ಇವು ಸಾಮಾನ್ಯ ಘಟನೆಗಳಲ್ಲ, ಆದರೆ ಮುಖ್ಯವಾಗಿ ಇರುವುದು ಮುಂದೆ ಬರುತ್ತದೆ. ಈ ಹೊತ್ತಿಗೆ ನಿಮ್ಮ ಹೃದಯ ಬಡಿತ ಸ್ವಲ್ಪ ವೇಗವಾಗಿದ್ದರೆ ಕಮೆಂಟ್ಗಳಲ್ಲಿ ಸುಳಿವು ನೀಡಿ. ಕೆಲವೊಮ್ಮೆ ಒಂದೇ ಒಂದು ಪದವು ಮನಸ್ಸನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ದಿಕ್ಕಿಗೆ ಅಗತ್ಯವಿರುವ ಶಕ್ತಿಯೊಂದಿಗೆ ಸಂಪರ್ಕಿಸುತ್ತದೆ. ಮತ್ತು ನೀವು ಅಂತಹ ನಿಗೂಢ ಕಥೆಗಳನ್ನು ಕೇಳಲು ಇಷ್ಟಪಡುತ್ತಿದ್ದರೆ ಈ ಕುಟುಂಬಕ್ಕೆ ಸೇರಿ, ಏಕೆಂದರೆ ಕೆಲವು ಸುಳಿವುಗಳು ಕೇವಲ ಅಂತ್ಯವನ್ನು ಕೇಳುವವರನ್ನು ತಲುಪುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಹಣೆಬರಹದಲ್ಲಿರುವ ಸಂಪತ್ತು ಕೇವಲ ಕಠಿಣ ಪರಿಶ್ರಮದಿಂದಲ್ಲ. ಈ ಬಾರಿ ವಿಷಯಗಳು ವಿಭಿನ್ನವಾಗಿವೆ. ಕೆಲವು ಹಳೆಯ ಅಪೂರ್ಣ ಕೆಲಸದ ಫಲಗಳು ಈಗ ನಿಮ್ಮ ಪೀಳಿಗೆಯನ್ನು ತಲುಪುತ್ತಿವೆ ಎಂದು ತೋರುತ್ತದೆ. ನೀವು ಎಲ್ಲೋ ಹೋಗಿ ನೆಲವನ್ನು ಅಗೆಯಬೇಕು ಅಥವಾ ಯಾವುದಾದರೂ ಕಾಲ್ಪನಿಕ ನಿಧಿಯನ್ನು ಹುಡುಕಬೇಕು ಎಂದಲ್ಲ. ಇದರ ನಿಜವಾದ ಅರ್ಥವೇನೆಂದರೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಪರಂಪರೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಬರಬೇಕಾಗಿದ್ದ ಒಂದು ಅಮೂಲ್ಯ ಅವಕಾಶ ಅಡಗಿದೆ. ಅದನ್ನು ಕಡೆಗಣಿಸಲಾಗಿತ್ತು. ಈಗ ಅದು ನಿಮ್ಮ ಮುಂದೆಯೇ ಇದೆ. ಹೆಚ್ಚಿನ ಜನರು ತಪ್ಪು ಮಾಡುವ ಕ್ಷಣ ಇದು. ಅವರು ಕುಳಿತುಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಮಾತ್ರ ಕಲ್ಪಿಸಿಕೊಳ್ಳುತ್ತಾರೆ, ಆದರೆ ನಿಜವಾದ ನಿಧಿ ಕೆಲವೊಮ್ಮೆ ಅವಕಾಶವಿರುತ್ತದೆ. ಕೆಲವೊಮ್ಮೆ ಅದು ಹಳೆಯ ದಾಖಲೆಯಾಗಿರಬಹುದು, ಕೆಲವೊಮ್ಮೆ ಅದು ಸಂಬಂಧದ ಪುನರ್ಜನ್ಮವಾಗಿರಬಹುದು, ಕೆಲವೊಮ್ಮೆ ಮರೆತು ಹೋದ ಕಲೆ, ಕೆಲವೊಮ್ಮೆ ಇಡೀ ಪೀಳಿಗೆಯ ಭವಿಷ್ಯವನ್ನೇ ಬದಲಾಯಿಸುವ ನಿರ್ಧಾರ. ಮತ್ತು ಮೀನ ರಾಶಿಯವರಿಗಾಗಿ ನಿಮ್ಮ ದೊಡ್ಡ ಶಕ್ತಿ ಸಮತೋಲನ. ಇತರರು ದುರಾಸೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡಾಗ ನೀವು ಶಾಂತತೆಯನ್ನು ಕಾಪಾಡಿಕೊಳ್ಳುತ್ತೀರಿ. ವಿಧಿ ನಿಮಗಾಗಿ ಆರಿಸಿಕೊಂಡ ಮಾರ್ಗವನ್ನು ಮನಸ್ಸು ಗ್ರಹಿಸಬಲ್ಲದು. ಆದರೆ ಇಲ್ಲಿ ಒಂದು ನಿಗೂಢತೆ ಇದೆ. ನಿಮ್ಮ ಪೂರ್ವಜರು ನಿಮಗೆ ನೇರ ಉತ್ತರಗಳನ್ನು ನೀಡುವುದಿಲ್ಲ, ಬದಲಿಗೆ ಸುಳಿವುಗಳನ್ನು ನೀಡುತ್ತಾರೆ ಎಂದು ತೋರುತ್ತದೆ. ಚದುರಿದ ತುಣುಕುಗಳು, ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಮೂಲಕ, ಕೆಲವೊಮ್ಮೆ ಹಳೆಯ ಪದದ ಮೂಲಕ, ಕೆಲವೊಮ್ಮೆ ನೀವು ಮೊದಲು ಪ್ರಾಮುಖ್ಯತೆಯನ್ನು ನೀಡಿದ ಒಂದು ಭೇಟಿಯ ಮೂಲಕ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಸುತ್ತಲಿನ ಸಂಭಾಷಣೆಗಳಿಗೆ ವಿಶೇಷ ಗಮನ ಕೊಡಿ. ಸಾಮಾನ್ಯವಾದದ್ದು ಇದ್ದಕ್ಕಿದ್ದಂತೆ ಅಸಾಧಾರಣ ಅರ್ಥವನ್ನು ಪಡೆಯಬಹುದು. ಇದೇ ಚಿಹ್ನೆ ನಿಮ್ಮ ವೃತ್ತಿ ಜೀವನದಲ್ಲೂ ಗೋಚರಿಸುತ್ತದೆ. ನೀವು ಕೇವಲ ಉದ್ಯೋಗ ಅಥವಾ ವ್ಯವಹಾರ ಎಂದು ಪರಿಗಣಿಸುವುದಕ್ಕೆ ಹೊಸ ಅರ್ಥವಿರಬಹುದು. ಒಬ್ಬ ಉನ್ನತ ವ್ಯಕ್ತಿ, ಹಳೆಯ ಪರಿಚಯಸ್ಥ ಅಥವಾ ಮೊದಲ ನೋಟದಲ್ಲಿ ಚಿಕ್ಕದಾಗಿ ಕಾಣುವ ಅವಕಾಶವೊಂದು ಬರಬಹುದು, ಆದರೆ ಅದು ಭವಿಷ್ಯದಲ್ಲಿ ಬಹಿರಂಗಗೊಳ್ಳುತ್ತದೆ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬದಲಾಯಿಸಲಿ ಮತ್ತು ಅದೃಷ್ಟದ ಬದಲಾವಣೆಯತ್ತ ಮೊದಲ ಹೆಜ್ಜೆ ಪ್ರಾರಂಭವಾಗುವುದು ಇಲ್ಲಿಂದಲೇ. ಹಣವು ಇದ್ದಕ್ಕಿದ್ದಂತೆ ಬರುತ್ತದೆ. ಮೊದಲು ಚಿಹ್ನೆಗಳು ಬರುತ್ತವೆ, ನಂತರ ನಿರ್ಧಾರ ಬರುತ್ತದೆ, ನಂತರ ಧೈರ್ಯ ಬರುತ್ತದೆ, ನಂತರ ಫಲಿತಾಂಶಗಳು ಬರುತ್ತವೆ. ನಿಮ್ಮ ಜೀವನದಲ್ಲಿ ಈ ಅನುಕ್ರಮವು ಈ ಸಮಯದಲ್ಲಿ ರೂಪುಗೊಳ್ಳಲು ಪ್ರಾರಂಭಿಸುತ್ತಿದೆ, ಆದರೆ ಆಳವಾದ ಪದರವು ಇನ್ನೂ ಬಹಿರಂಗಗೊಂಡಿಲ್ಲ.
ಪೂರ್ಣಗೊಳ್ಳಬೇಕಿದೆ. ಏಕೆಂದರೆ ಕುಟುಂಬದೊಂದಿಗೆ ಸಂಬಂಧಿಸಿದ ಸಂಕೇತವು ಪ್ರೀತಿಯಂತೆಯೇ ಇರುತ್ತದೆ ಮತ್ತು ಗೌರವದೊಂದಿಗೆ ಸಂಬಂಧಿಸಿದೆ. ನೀವು ಹಿಂದೆ ಕೆಲವು ಸಂಬಂಧಗಳಲ್ಲಿ ಸ್ವಲ್ಪ ದೂರವನ್ನು ಅನುಭವಿಸಿರಬಹುದು. ಕೆಲವು ಜನರು ಕಾರಣವಿಲ್ಲದೆ ತಮ್ಮ ನಡವಳಿಕೆಯ ಬಗ್ಗೆ ಖಚಿತವಾಗಿರುವುದಿಲ್ಲ. ಕೆಲವು ವಿಷಯಗಳು ಅಪೂರ್ಣವಾಗಿ ಉಳಿದಿವೆ. ಆ ಸಂಕೀರ್ಣತೆಗಳನ್ನು ಅರ್ಥಮಾಡಿಕೊಳ್ಳುವ ಸಮಯ ಇದು. ಏಕೆಂದರೆ ಕೆಲವೊಮ್ಮೆ ನಮ್ಮ ಪೂರ್ವಜರಿಂದ ಬಂದ ದೊಡ್ಡ ಆಶೀರ್ವಾದವೆಂದರೆ ಸಂಪತ್ತಲ್ಲ, ಬದಲಾಗಿ ಅದು ಮುರಿದ ಸಂಬಂಧಗಳನ್ನು ಮತ್ತೆ ಸಂಪರ್ಕಿಸುವ ಶಕ್ತಿಯನ್ನು ಹೊಂದಿದೆ ಮತ್ತು ಈ ಶಕ್ತಿಯು ನಿಮ್ಮ ಜೀವನದಲ್ಲಿ ಸಕ್ರಿಯವಾದರೆ ಏನೇ ಇರಲಿ, ಈಗ ದೂರದಲ್ಲಿರುವಂತೆ ಕಾಣುವ ಅವಕಾಶಗಳು ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಬರುತ್ತವೆ. ನೀವು ನಂಬಲು ಸಹ ಸಾಧ್ಯವಾಗದಷ್ಟು ದೂರದಲ್ಲಿ ನಿಮ್ಮ ಮುಂದೆ ಇರುತ್ತವೆ. ಇದು ವಿಚಿತ್ರ. ವಿಧಿ ಒಂದು ದೊಡ್ಡ ಬದಲಾವಣೆಗೆ ಸಿದ್ಧವಾದಾಗಲೆಲ್ಲ ಅದು ಮೊದಲು ಮನಸ್ಸಿನಲ್ಲಿ ಸ್ವಲ್ಪ ಮೌನವನ್ನು ಸೃಷ್ಟಿಸುತ್ತದೆ. ಮೀನ ರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನಿಮಗೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಏನೋ ಸಂಭವಿಸಲಿದೆ ಎಂದು ಅನಿಸುತ್ತಿದ್ದರೆ, ಆ ಬಲವು ನಿಮ್ಮನ್ನು ಪದೇ ಪದೇ ನಿಲ್ಲಿಸಿ ಯೋಚಿಸುವಂತೆ ಒತ್ತಾಯಿಸುತ್ತಿದ್ದರೆ ಈ ಭಾವನೆಯನ್ನು ನಿರ್ಲಕ್ಷಿಸಬೇಡಿ. ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ಏನೇ ಆಗಿದ್ದರೂ ಪ್ರವೇಶಿಸುವ ಚಿಹ್ನೆಗಳು ಕೇವಲ ವರ್ತಮಾನದ ಬಗ್ಗೆ ಅಲ್ಲ, ಅವು ಕಾಲ ಮಸುಕಾಗಿರುವ ನೆನಪುಗಳ ಬಗ್ಗೆ ನೀಡಲಾಗಿದೆ, ಆದರೆ ಅಳಿಸಲಾಗಿಲ್ಲ. ಸಂಜೆಯ ಮಬ್ಬಿನಲ್ಲಿ ಹಳೆಯ ಅಂಗಳವನ್ನು ಕಲ್ಪಿಸಿಕೊಳ್ಳಿ. ಗಾಳಿಯಲ್ಲಿ ಮಣ್ಣಿನ ಮಸುಕಾದ ವಾಸನೆ ಮತ್ತು ಮನೆಯಲ್ಲಿರುವ ಹಿರಿಯ ವ್ಯಕ್ತಿಯ ಅಪೂರ್ಣ ಮಾತುಗಳು. ಅದನ್ನು ಹೇಳುವಾಗ ಅವರು ಮುಗುಳ್ನಕ್ಕನು. ಬಹುಶಃ ಆ ಸಮಯದಲ್ಲಿ ಯಾರೂ ಗಮನಿಸಿರಲಿಕ್ಕಿಲ್ಲ, ಆದರೆ ಇಂದು ಅದೇ ಪ್ರತಿಯಾಗಿ ಸಿಗದ ನಗು ನಿಮ್ಮ ಜೀವನದಲ್ಲಿ ಒಂದು ಸಂಕೇತವಾಗಿ ಮರಳುತ್ತಿದೆ. ಮೀನ ರಾಶಿಯವರೇ, ಇದು ನಿಮ್ಮ ಪೂರ್ವಜರಿಂದ ಬಂದ ಸಂದೇಶದಂತೆ ತೋರುತ್ತದೆ. ನಿಮ್ಮನ್ನು ಹೆದರಿಸುವ ಉದ್ದೇಶವನ್ನು ಹೊಂದಿಲ್ಲ, ಅದು ನಿಮ್ಮನ್ನು ಜಾಗೃತಗೊಳಿಸುವ ಉದ್ದೇಶವನ್ನು ಹೊಂದಿದೆ. ಅಂದರೆ ನೀವು ಹೊರಗೆ ಹುಡುಕುತ್ತಿರುವುದಕ್ಕೆ ಇದು ಮೊದಲ ಕೀಲಿಕೈ. ಅದು ನಿಮ್ಮೊಳಗೆ ಇದೆ. ಅಲ್ಲಿಯೇ ಬಹಳಷ್ಟು ಜನರು ಗೊಂದಲಕ್ಕೊಳಗಾಗುತ್ತಾರೆ. ಅವರು ಗುಪ್ತ ನಿಧಿ ಯಾವುದೋ ಗುಹೆಯಲ್ಲಿ, ಯಾವುದೋ ಹಳೆಯ ಗುಂಡಿಯಲ್ಲಿ ಇದೆ ಎಂದು ಭಾವಿಸುತ್ತಾರೆ. ಒಂದು ಮನೆಯಲ್ಲಿ ಅಥವಾ ಯಾವುದೋ ಮರೆತು ಹೋದ ಸ್ಥಳದಲ್ಲಿ ಇರುತ್ತದೆ. ಆದರೆ ಅದು ನಿಮ್ಮ ಅದೃಷ್ಟದ ಮೊದಲ ನಿಧಿ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ, ಮತ್ತು ಈ ಸಾಮರ್ಥ್ಯವು ಹಿಂದಿಗಿಂತಲೂ ಹೆಚ್ಚು ಜಾಗೃತಗೊಳ್ಳಲಿದೆ. ಮುಂದಿನ ಕೆಲವು ದಿನಗಳಲ್ಲಿ ಮೊದಲ ನೋಟಕ್ಕೆ ಸಾಮಾನ್ಯವೆನಿಸುವ ಏನಾದರೂ ಸಂಭವಿಸಬಹುದು ಎಂಬುದನ್ನು ನೆನಪಿನಲ್ಲಿಡಿ. ಒಂದು ಫೋನ್ ಕರೆ, ಹಳೆಯ ಪರಿಚಯ, ಮರೆತುಹೋದ ಕಾಗದ, ಹಿಂದೆಂದೂ ಸಂಭವಿಸದ ಏನೋ ಅಲ್ಪವೆಂದು ತೋರುತ್ತಿತ್ತು. ವಿಧಿ ನಿಮ್ಮನ್ನು ಪರೀಕ್ಷಿಸುವ ಕ್ಷಣ ಇದು. ನೀವು ಚಿಹ್ನೆಯನ್ನು ಗುರುತಿಸಲು ಸಾಧ್ಯವಾಗುತ್ತದೆಯೇ, ಅಥವಾ ದೈನಂದಿನ ಜೀವನದಲ್ಲಿಯೂ ಸಹ ನೀವು ಅದನ್ನು ನೋಡಲು ಸಾಧ್ಯವಾಗುತ್ತದೆಯೇ? ಅಂಶವನ್ನು ಅರ್ಥಮಾಡಿಕೊಂಡು ಮುಂದುವರಿಯುತ್ತೀರಾ? ಈ ಇಡೀ ಕಥೆಯಲ್ಲಿ ಅತ್ಯಂತ ಪ್ರಮುಖವಾದ ತಿರುವು ಪಡೆಯಲಿದೆ. ಈಗ ಏನಾದರೂ ಆಗಬಹುದು. ನೀವು ಇದನ್ನು ಹಿಂದೆಂದೂ ಕೇಳಿರದ ಇರಬಹುದು. ಇದು ವಂಶಾವಳಿಯ ಅಪೂರ್ಣ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವ. ಅದು ಒಬ್ಬ ಕುಟುಂಬದ ಸದಸ್ಯರೊಳಗೆ ಹಠಾತ್ ಬದಲಾವಣೆ ಪ್ರಾರಂಭವಾಗುತ್ತದೆ. ಆ ವ್ಯಕ್ತಿಯು ವಿಭಿನ್ನವಾಗಿ ಯೋಚಿಸಲು ಪ್ರಾರಂಭಿಸುತ್ತಾನೆ. ಹಳೆಯ ವಿಷಯಗಳು, ಆಸಕ್ತಿಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಹಿಂದಿನ ಜನರ ನೆನಪುಗಳು ಮನಸ್ಸಿಗೆ ಬರುತ್ತವೆ. ಮನಸ್ಸು ಪದೇ ಪದೇ ಒಂದು ನಿರ್ದಿಷ್ಟ ದಿಕ್ಕಿನತ್ತ ಸೆಳೆಯಲ್ಪಡುತ್ತದೆ. ನೀವು ಕೂಡ ಇದೇ ರೀತಿ ಆಗುತ್ತಿದ್ದರೆ ಈ ಬದಲಾವಣೆಯು ನಿಮ್ಮ ಸ್ವಂತ ಜೀವನದಲ್ಲಿ ಬರೆಯಲ್ಪಟ್ಟಿರುವ ಸಾಧ್ಯತೆಯಿದೆ. ಆದರೆ ಅತ್ಯಂತ ನಿಗೂಢವಾದ ಚಿಹ್ನೆ ಇನ್ನೂ ಬಹಿರಂಗಗೊಂಡಿಲ್ಲ. ಕೆಲವು ಸ್ಥಳಗಳನ್ನು ತಲುಪಿದ ನಂತರ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಶಾಂತವಾಗುತ್ತದೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಮತ್ತು ಕೆಲವು ಸ್ಥಳಗಳಲ್ಲಿ ವಿವರಿಸಲಾಗದ ಅಶಾಂತಿ ಉಂಟಾಗಬಹುದು. ಮುಂಬರುವ ಸಮಯದಲ್ಲಿ ನಿಮ್ಮ ಮನಸ್ಸು ಪದೇ ಪದೇ ಒಂದು ಸ್ಥಳಕ್ಕೆ ತಿರುಗುತ್ತದೆ. ನಿಮ್ಮನ್ನು ಆಕರ್ಷಿಸುವುದನ್ನು ನಿರ್ಲಕ್ಷಿಸಬೇಡಿ. ಅದು ಭೌತಿಕ ನಿಧಿಯಾಗಿರಬೇಕಾಗಿಲ್ಲ, ಆದರೆ ಅದು ಒಂದು ನೆನಪು, ಒಂದು ಅವಕಾಶ, ಒಂದು ಭೇಟಿಯಾಗಿರಬೇಕು, ಅಥವಾ ಸಂಪತ್ತು ಮತ್ತು ಗೌರವ ಎರಡಕ್ಕೂ ದಾರಿ ತೆರೆಯಬಹುದಾದ ಸ್ಫೂರ್ತಿ ನಿಮಗಾಗಿ ಕಾಯುತ್ತಿರಬಹುದು. ಇದು ನಿಮ್ಮ ವೃತ್ತಿಜೀವನದ ಮೈಲುಗಲ್ಲಾಗಿರಬಹುದು. ನೀವು ಉದ್ಯೋಗದಲ್ಲಿದ್ದರೆ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಅವಕಾಶವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯಬಹುದು. ನೀವು ವ್ಯವಹಾರದಲ್ಲಿದ್ದರೆ ಹಳೆಯ ಸಂಪರ್ಕ ಮತ್ತೆ ಕಾಣಿಸಿಕೊಳ್ಳಬಹುದು. ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಎಂದು ನೀವು ಭಾವಿಸಿದ್ದರೆ ಇದು ಸರಿಯಾದ ಸಮಯ. ಆ ಮನಸ್ಥಿತಿಯನ್ನು ಬದಲಾಯಿಸುವ ಸಮಯ ಬಂದಿದೆ. ಅದೃಷ್ಟ ಯಾವಾಗಲೂ ಇದ್ದಕ್ಕಿದ್ದಂತೆ ಬದಲಾಗುವುದಿಲ್ಲ. ಅದು ಮೊದಲು ಸಂದರ್ಭಗಳನ್ನು ಬದಲಾಯಿಸುತ್ತದೆ, ನಂತರ ಜನರನ್ನು, ನಂತರ ಅವಕಾಶಗಳನ್ನು ಬದಲಾಯಿಸುತ್ತದೆ, ಮತ್ತು ಅಂತಿಮವಾಗಿ ನಿಮ್ಮ ಗುರುತು ಬದಲಾಗುತ್ತದೆ. ನಿಮ್ಮ ಸಂಪತ್ತು ಕೂಡ ಅದನ್ನೇ ಅನುಸರಿಸುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಅವಕಾಶ ಒದಗಿ ಬಂದಾಗ ಅದರ ಪ್ರತಿಭೆಯಿಂದ ಮಾತ್ರ ನಿರ್ಣಯಿಸಬೇಡಿ. ನಿಮ್ಮೊಳಗಿನ ಶಾಂತವಾದ ಮೊದಲ ಧ್ವನಿಯನ್ನು ಆಲಿಸಿ. ಮೀನ ರಾಶಿಯವರೇ, ನಿಜವಾದ ಅದೃಷ್ಟ ಶಬ್ದದಲ್ಲ, ಮೌನದಲ್ಲಿದೆ. ಈಗ ಕುಟುಂಬದ ವಿಷಯಕ್ಕೆ ಬಂದರೆ, ಮನೆ ನಿಮಗೆ ಉತ್ತಮವಾಗಿರುತ್ತದೆ ಎಂಬ ಸೂಚನೆಗಳಿವೆ. ಹಿರಿಯರೊಬ್ಬರ ಹಳೆಯ ಸಲಹೆಯು ನಿಮಗೆ ಇದ್ದಕ್ಕಿದ್ದಂತೆ ಅರ್ಥಪೂರ್ಣವಾಗುತ್ತದೆ. ಬಹುಶಃ ನೀವು ಅದನ್ನು ವರ್ಷಗಳ ಹಿಂದೆ ಕೇಳಿರಬಹುದು. ಬಹುಶಃ ನೀವು ಆ ಸಮಯದಲ್ಲಿ ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ಈಗ ಅದೇ ವಿಷಯವು ನಿಮ್ಮ ಹಣೆಬರಹವನ್ನು ಅನ್ಲಾಕ್ ಮಾಡುವ ಕೀಲಿಯಾಗಿರಬಹುದು. ಈ ಹಂತದವರೆಗೆ ನೀವು ಅದನ್ನು ಅನುಭವಿಸಿದ್ದರೆ, ಈ ಕಥೆಯು
ಹೊರೆಯು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಮುಟ್ಟಿದೆ ಎಂದು ನಾನು ಭಾವಿಸುತ್ತೇನೆ. ಕಮೆಂಟ್ಗಳಲ್ಲಿ ಪರಂಪರೆ ಎಂದು ಬರೆಯಿರಿ. ಕೆಲವೊಮ್ಮೆ ಒಂದೇ ಪದವು ನಮ್ಮ ಬೇರುಗಳನ್ನು ನೆನಪಿಸುತ್ತದೆ ಮತ್ತು ನೀವು ಬಯಸಿದರೆ ಅಂತಹ ನಿಗೂಢ ಸಂಕೇತಗಳನ್ನು ಪಡೆಯುವ ಮೊದಲಿಗರಾಗಲು ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಇರಿ, ಏಕೆಂದರೆ ಈ ಪದರವು ಇನ್ನೂ ಬಹಿರಂಗಗೊಂಡಿಲ್ಲ. ನಿಮ್ಮ ಪೂರ್ವಜರ ಚಿಹ್ನೆಗಳು ನಿಮ್ಮ ಪ್ರೀತಿ, ಗೌರವ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಮ ದೊಡ್ಡ ನಿರ್ಧಾರಕ್ಕೆ ನೇರವಾಗಿ ಸಂಪರ್ಕಗೊಳ್ಳಲಿದೆ ಮತ್ತು ಆ ನಿರ್ಧಾರವು ನಿಮ್ಮ ಜೀವನದಲ್ಲಿ ಅಡಗಿರುವ ಅದೃಷ್ಟವು ಕೇವಲ ಸುಳಿವು ಆಗಿ ಉಳಿಯುತ್ತದೆಯೇ ಎಂಬುದನ್ನು ನಿರ್ಧರಿಸುತ್ತದೆ, ಅಥವಾ ಅದು ನಿಜವಾಗಿಯೂ ನಿಮ್ಮ ಹಣೆಬರಹವನ್ನು ಬದಲಾಯಿಸುತ್ತದೆಯೇ. ರಾತ್ರಿ ಕತ್ತಲೆಯಾದಷ್ಟು ಬೆಳಿಗ್ಗೆ ಪ್ರಕಾಶಮಾನವಾಗಿರುತ್ತದೆ, ಆದರೆ ಅದಕ್ಕೂ ಸ್ವಲ್ಪ ಮೊದಲು ಎಲ್ಲವೂ ಸ್ತಬ್ಧವಾಗಿರುವಂತೆ ಕಾಣುವ ಒಂದು ಕ್ಷಣವಿದೆ. ಯಾವುದೇ ಚಲನೆಯಿಲ್ಲ, ಪ್ರತಿಕ್ರಿಯೆಯಿಲ್ಲ, ಕಾಯುವುದು ಮಾತ್ರ. ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಅದೇ ಕಾಯುವಿಕೆ ನಡೆಯುತ್ತಿದೆ ಮತ್ತು ನಿಮ್ಮ ಪೂರ್ವಜರ ಆಳವಾದ ಚಿಹ್ನೆಗಳು ನಿಧಾನವಾಗಿ ಹೊರಹೊಮ್ಮುವ ಸಮಯ ಇದು. ನಿಮ್ಮ ಅದೃಷ್ಟಕ್ಕೆ ಇಳಿಯುತ್ತಿದೆ ಏಕೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಕೆಲವು ಜನರು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆ ಹಳೆಯ ದೇವಾಲಯಗಳನ್ನು ಬಿಡಬೇಕಾಗಿ ಬರಬಹುದು. ಏಕೆ? ಬಾಂಧವ್ಯ ಬೆಳೆಯುತ್ತದೆಯೇ? ಕೆಲವು ಜನರಿಗೆ ವರ್ಷಗಳ ನಂತರ ತಮ್ಮ ಪೂರ್ವಜರ ಹಳ್ಳಿಗಳಿಗೆ ಭೇಟಿ ನೀಡಲು ಏಕೆ ಅನಿಸುತ್ತದೆ? ಹಳೆಯ ಛಾಯಾಚಿತ್ರವನ್ನು ನೋಡುವುದರಿಂದ ಅವರು ವಿಶೇಷ ಭಾವನೆ ಹೊಂದುತ್ತಾರೆ ಏಕೆ? ಯಾವುದೇ ಸ್ಪಷ್ಟ ಕಾರಣವಿಲ್ಲದಿದ್ದರೂ ಸಹ ಕಣ್ಣುಗಳು ಕಣ್ಣೀರಿನಿಂದ ತುಂಬುತ್ತವೆ. ಇದು ಕೇವಲ ಭಾವನೆಗಳಲ್ಲ, ಕೆಲವೊಮ್ಮೆ ಇದು ನಮ್ಮ ಬೇರುಗಳ ಕರೆ. ಮತ್ತು ಇಂದು ನಿಮ್ಮ ರಾಶಿಯಲ್ಲಿರುವ ಗ್ರಹಗಳು ನಿಮ್ಮ ಜೀವನದಲ್ಲಿ ಭೂತ ಮತ್ತು ಭವಿಷ್ಯವನ್ನು ಒಟ್ಟಿಗೆ ಜೋಡಿಸುವ ಒಂದು ಕೊಂಡಿ ಸೇರ್ಪಡೆಯಾಗಲಿದೆ. ಆದರೆ ನೆನಪಿಡಿ, ಪ್ರತಿಯೊಂದು ರಹಸ್ಯವು ಎಲ್ಲರಿಗೂ ಬಹಿರಂಗವಾಗುವುದಿಲ್ಲ, ಆದರೆ ತಾಳ್ಮೆ ಇರುವವರಿಗೆ ಮಾತ್ರ. ಕೇಳುವುದು ಹೇಗೆಂದು ತಿಳಿದಿದೆ ಮತ್ತು ಮುಖ್ಯವಾಗಿ ದುರಾಸೆ ಮತ್ತು ಅವಕಾಶದ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುತ್ತದೆ. ನಿಮ್ಮ ಅದೃಷ್ಟದ ಕಠಿಣ ಪರೀಕ್ಷೆ ಪ್ರಾರಂಭವಾಗುವುದು ಇಲ್ಲಿಂದ. ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮ ಬಳಿಗೆ ತ್ವರಿತ ಲಾಭದ ಭರವಸೆ ನೀಡುವ ಪ್ರಸ್ತಾಪನೆಯೊಂದಿಗೆ ಬರುತ್ತಾರೆ ಎಂದು ಭಾವಿಸೋಣ, ಅಥವಾ ಯಾರಾದರೂ ಇದೇ ಒಂದೇ ದಾರಿ ಅಂತ ಹೇಳುತ್ತಾರೆ, ಇದೇ ದೊಡ್ಡ ಅವಕಾಶ. ಹಾಗಾದರೆ ನೀವು ಏನು ಮಾಡುತ್ತೀರಿ? ಉತ್ತರ ನಿಮ್ಮ ಮುಂದಿದೆ. ಸ್ಪಷ್ಟವಾದ ಆತುರವಿಲ್ಲ, ವಿವೇಚನೆ ಇಲ್ಲ, ಏಕೆಂದರೆ ನಿಮ್ಮ ಪೂರ್ವಜರ ಆಶೀರ್ವಾದಗಳು ಎಂದಿಗೂ ಭ್ರಮೆಯ ಮೂಲಕ ಬರುವುದಿಲ್ಲ. ಅವು ಯಾವಾಗಲೂ ಸತ್ಯದ ಮೂಲಕ ಬರುತ್ತವೆ ಮತ್ತು ಸತ್ಯವು ನಿಧಾನವಾಗಿ ಚಲಿಸುತ್ತದೆ, ಆದರೆ ತಲುಪಬೇಕಾದ ಸ್ಥಳವು ಅತ್ಯುನ್ನತವಾದದ್ದು. ಈಗ ಹಣದ ಸಂಕೇತವನ್ನು ಆಲಿಸಿ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಆರ್ಥಿಕ ಚಿಂತೆಗಳಿಗೆ ಪರಿಹಾರ ನಿಧಾನವಾಗಿ ನಿರ್ಮಾಣವಾಗುತ್ತಿದೆ. ಈ ಪರಿಹಾರವು ಒಂದು ಪವಾಡದ ಘಟನೆಗೆ ಸಂಬಂಧಿಸಿಲ್ಲ, ಬದಲಾಗಿ ನೀವು ಹಿಂದೆ ಸಾಕಷ್ಟು ನೋಡಿರದ ಒಂದು ಅವಕಾಶಕ್ಕೆ ಸಂಬಂಧಿಸಿದೆ. ಅದನ್ನು ಸರಳವಾಗಿ ತೆಗೆದುಕೊಳ್ಳಲಾಗಿದೆ. ಅದು ಹಳೆಯ ಕೌಶಲ್ಯವಾಗಿರಬಹುದು, ಮರೆತುಹೋದ ಕಲ್ಪನೆಯಾಗಿರಬಹುದು, ಅಥವಾ ನೀವು ಒಮ್ಮೆ ಕ್ಷುಲ್ಲಕವೆಂದು ಪರಿಗಣಿಸಿದ ಕೆಲಸವಾಗಿರಬಹುದು. ಭವಿಷ್ಯದಲ್ಲಿ ಇದು ನಿಮ್ಮ ಸಮೃದ್ಧಿಗೆ ಮೂಲವಾಗಲಿ. ಇದು ನಿಮ್ಮ ಪೂರ್ವಜರು ನಿಮಗೆ ನೇರವಾಗಿ ತೋರಿಸಲು ಬಯಸಿದ ಗುಪ್ತ ನಿಧಿ. ಆತನು ನಿಮಗೆ ನೇರವಾಗಿ ಚಿನ್ನವನ್ನು ನೀಡಲಿಲ್ಲ ಎಂಬುದನ್ನು ಗಮನಿಸಿ. ಆತನು ನಿಮಗೆ ಚಿನ್ನದಂತಹ ಬುದ್ಧಿವಂತಿಕೆಯನ್ನು ಕೊಟ್ಟನು, ಹೆಚ್ಚು ಮೌಲ್ಯಯುತವಾಗಿದೆ, ಮತ್ತು ಈ ಬುದ್ಧಿವಂತಿಕೆಯನ್ನು ಜಾಗೃತಗೊಳಿಸುವುದರಿಂದ ಮುಂಬರುವ ವರ್ಷಗಳಲ್ಲಿ ನಿಮ್ಮ ಹಣೆಬರಹದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈಗಲೇ ಪ್ರೀತಿಸಿ. ನಿಮಗೆ ಹತ್ತಿರವಿರುವ ಯಾರೊಬ್ಬರಿಂದ ನೀವು ದೂರವಾಗಿದ್ದೀರಿ ಎಂದು ಭಾವಿಸಿದರೆ, ಸಂಬಂಧವು ಅಪೂರ್ಣವಾಗಿ ಉಳಿದಿದ್ದರೆ, ಏನಾದರೂ ಹೇಳದೆ ಉಳಿದಿದ್ದರೆ, ಆಗ ಸಮಯವು ನಿಮಗೆ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ನೀಡಲಿದೆ. ಆದರೆ ಈ ಬಾರಿ ನೀವು ಉಪಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನೆನಪಿಡಿ, ಅದೃಷ್ಟವು ಮೊದಲು ಬರುತ್ತದೆ. ನಿಮಗೆ ನೀವೇ ಪ್ರಾಮಾಣಿಕರಾಗಿರಿ, ನಿಮ್ಮ ನಿರ್ಧಾರಗಳಲ್ಲಿ ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಹಣೆಬರಹದಲ್ಲಿ ನಂಬಿಕೆ ಇಡಿ, ಏಕೆಂದರೆ ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಸವಾಲುಗಳು ನಿಧಿಯು ನೆಲದ ಕೆಳಗೆ ಆಳವಾಗಿ ಅಡಗಿಲ್ಲ, ಆದರೆ ನಿಮ್ಮ ಪಾತ್ರ, ನಿಮ್ಮ ಕುಟುಂಬ, ನಿಮ್ಮ ಧೈರ್ಯ ಮತ್ತು ನಿಮ್ಮ ಒಳ್ಳೆಯ ಕಾರ್ಯಗಳಲ್ಲಿ ಅಡಗಿದೆ. ಈ ನಂಬಿಕೆ. ದೇವರು ನಿಮ್ಮ ಜೀವನಕ್ಕೆ ಸಮತೋಲನವನ್ನು ತರಲಿ, ನಿಮ್ಮ ಮನೆಯಲ್ಲಿ ಸಂತೋಷ ಆಳಲಿ, ನಿಮ್ಮ ಕಾರ್ಯಗಳು ನಿಮಗೆ ಗೌರವವನ್ನು ತರಲಿ, ನಿಮಗೆ ಹೊಸ ಉದಯವನ್ನು ತರಲಿ ಮತ್ತು ಪ್ರತಿ ಹೊಸ ಬೆಳಗು ನಿಮಗೆ ಭರವಸೆ, ಅವಕಾಶ ಮತ್ತು ಅದೃಷ್ಟವನ್ನು ತರಲಿ. ಹೊಸ ನಿಗೂಢ ಕಥೆ, ಹೊಸ ಸುಳಿವು ಮತ್ತು ಹೊಸ ಸ್ಫೂರ್ತಿಯೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಶುಭಾಶಯಗಳು. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಜೀವನ ಚೆನ್ನಾಗಿರಲಿ, ನಿಮ್ಮ ಕುಟುಂಬದ ಜೀವನ ಚೆನ್ನಾಗಿರಲಿ ಎಂದು ದೇವರಲ್ಲಿ ಆಶಿಸುತ್ತೇನೆ.